ಇಷ್ಟೇ ಇಲ್ಲ, 13 ವರ್ಷಗಳ ಹಿಂದೆ ಅಂದ್ರೆ 2011ರ ಆಗಸ್ಟ್ನಲ್ಲಿ ಮಾಧವ್ ಗಾಡ್ಗೀಳ್ ನೇತೃತ್ವದ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿ ವರದಿಯೊಂದನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಇದರಲ್ಲಿ ಸಮಿತಿಯು ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ನಡೆಸ್ತಾ ಇರುವಂತಹ ವಿವೇಚನಾ ರಹಿತ ಕಲ್ಲು ಗಣಿಗಾರಿಕೆ ಮತ್ತು ನಿರ್ಮಾಣ ಚಟುವಟಿಕೆಗಳ ಬಗ್ಗೆ ಎಚ್ಚರಿಕೆ ನೀಡಿತು. ಅದರಲ್ಲೂ ಗಾಡ್ಗೀಳ್ ವರದಿ ಈ ಭೂಕುಸಿತ ಸಂಭವಿಸಿರುವಂತಹ ಮೆಪ್ಪಾಡಿಯಲ್ಲಿ ನಡೀತಾ ಇರುವಂತಹ ಪರಿಸರ ವಿರೋಧಿ ಚಟುವಟಿಕೆಗಳನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿತು. ಆದರೆ ಇಂಥದ್ದೊಂದು ಸ್ಪಷ್ಟ ವರದಿ ನೀಡಿದ್ರೂ ಸಹ ಕೇರಳ ಮತ್ತು ಕೇಂದ್ರ ಸರ್ಕಾರಗಳು ಇದನ್ನ ಜಾರಿ ಮಾಡೋ ಗೋಜಿಗೆ ಹೋಗೇ ಇಲ್ಲ. ಅದರ ಬದಲಿಗೆ ವರದಿ ನೀಡಿದಂತಹ ಪ್ರಸ್ತಾವನೆಗಳನ್ನ ಮತ್ತಷ್ಟು ದುರ್ಬಲಗೊಳಿಸುವ ಕೆಲಸಕ್ಕೆ ಕೈ ಹಾಕುತ್ತೆ. ಮಾಧವ್ ಗಾಡ್ಗೀಳ್ ನೇತೃತ್ವದ ಸಮಿತಿಯು ತನ್ನ ವರದಿಯಲ್ಲಿ ಪಶ್ಚಿಮ ಘಟ್ಟಗಳ ಸುತ್ತಮುತ್ತ ಇರುವಂತಹ ಸೂಕ್ಷ್ಮ ಪ್ರದೇಶಗಳು ಮತ್ತು ವಲಯಗಳನ್ನ ಡಿವೈಡ್ ಮಾಡಿತ್ತು. ಇದರಲ್ಲಿ ESZ1 ಮತ್ತು ESZ2 ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ನಿರ್ಮಾಣ ಚಟುವಟಿಕೆಗಳನ್ನ ನಡೆಸಲೇಬಾರದು